ಇವರು MNC-ನಲ್ಲಿ ಟಾಪ್ ಪರ್ಫಾರ್ಮರ್. ಇವ್ರು ತಗೋತಿರೋ ಸ್ಯಾಲ್ರಿನ ಬೇರೆಯವರು ತಗೊಳ್ಳೋದಕ್ಕೆ 18ರಿಂದ 20 ವರ್ಷ ತಗೊಂಡ್ರೆ ಇವರು ಬರೀ 12 ವರ್ಷದಲ್ಲೇ ಆ ಸ್ಯಾಲ್ರಿನ ರೀಚ್ ಆದ್ರು. ಇವ್ರ ರೆಸ್ಯೂಮ್ ನೋಡಿದ್ರೆ ಯಾರೂ ಕೂಡ ಇನ್ಸ್ಪೈರ್ ಆಗದೆ ಇರುವಂತ ಚಾನ್ಸೇ ಇಲ್ಲ. ಇವಾಗ ಕಂಪ್ನಿ ಚೇಂಜ್ ಮಾಡೋಣ ಅಂತ ಹೊರಟಿದ್ದಾರೆ. ಇಂಟರ್ವ್ಯೂನಲ್ಲಿ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ರು ಕೂಡ ಲಾಸ್ಟ್ ಮೂಮೆಂಟಲ್ಲಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಇವರು HR ಟೀಮ್ನ ವಾಪಸ್ ಕೇಳಿದಾಗ ಅವ್ರು ಹೇಳಿದ್ದೇನೆಂದ್ರೆ, ಸರ್ ಈ ಒಂದು ಪೊಸಿಷನ್ಸ್ಗೆ ಮಿನಿಮಮ್ ಕ್ರೈಟೀರಿಯಾ ಬಂದು ನಮ್ಮ ಕಂಪ್ನಿನಲ್ಲಿ 18ರಿಂದ 20 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ನಿಮಗೆ ಬರೀ 12 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ನೀವು ಕೇಳ್ತಿರೋ ಸ್ಯಾಲ್ರಿನ ಕೊಡೋದಕ್ಕೆ ನಮ್ಗೆ ಯಾವುದೇ ರೀತಿ ಕನ್ಸರ್ನ್ ಇಲ್ಲ, ಆದರೆ ನೀವು ಜೂನಿಯರ್ ಲೆವೆಲ್ ಪೊಸಿಷನ್ಸ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಈ ಥರ ಉತ್ತರ ಬರ್ತಾ ಇದೆ. ಸೊ ಈವನ್ ಇಫ್ ಯು ಆರ್ ಎ ಟಾಪ್ ಪರ್ಫಾರ್ಮರ್, ದೇರ್ ವಿಲ್ ಬಿ ಅ ಲಿಮಿಟೇಷನ್ಸ್ ಫಾರ್ ಯುವರ್ ಗ್ರೋತ್ ಇಫ್ ಯು ಆರ್ ವರ್ಕಿಂಗ್ ಫಾರ್ ಎನ್ MNC. ನಮ್ಮವರೇ, ಇವ್ರು ಬೇರೆ ಯಾರೂ ಅಲ್ಲ, ನನ್ನ ಕ್ಲಾಸ್ಮೇಟ್. ಏನು ಮಾಡ್ಬೋದು, ಇದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ ಅಂತ ಕೇಳಿದ್ರು. ಒಂದು ಸ್ಮಾಲ್ ಅಥವಾ ಮೀಡಿಯಂ ಸೈಜ್ ಕಂಪ್ನೀಸ್ಗಳಿಗೆ ಹೋಗಿ ಅಲ್ಲಿರೋ ಚಾಲೆಂಜಸ್ಗಳನ್ನು ಸಾಲ್ವ್ ಮಾಡಿ ರಿಸಲ್ಟ್ ಡ್ರಿವನ್ ಅಪ್ರೋಚನ್ನು ಟ್ರೈ ಮಾಡೋದು, ಅಥವಾ ನಿಮ್ಮದೇ ಸ್ವಂತ ಕಂಪ್ನಿನ ಸ್ಟಾರ್ಟ್ ಮಾಡಿ ಲಿಮಿಟ್ಲೆಸ್ ಆಗಿ ಬೆಳೀತಾ ಹೋಗ್ಬೋದು.